ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರು ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಸ್ವರು ಮನೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀವಿ. ಈ ಟೈಮ್ ಬಂದು 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ವಿಡಿಯೋ ಯಾರ್ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬೆಳಗ್ಗೆನೇ ಎಲ್ಲರೂ ನಾಷ್ಟ ಮಾಡ್ಕೊಂಡ್ವಿ. ನಮ್ಮ ಯಜಮಾನರು ಕೂಡ ನಾಷ್ಟ ಮಾಡ್ಕೊಂಡು ಅವ್ರು ಡ್ಯೂಟಿಗೆ ಹೊರಟರು. ನೆಕ್ಸ್ಟ್ ನನ್ನ ಮಗಳು ಅಡುಗೆ ಮನೆ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಬತ್ತೀನಮ್ಮ ನಾನು ಅಂದ್ಬಿಟ್ಟು ಅವಳು ಕ್ಲೀನ್ ಮಾಡ್ತಾಯಿದ್ಲು. ನಾನೆಲ್ಲ ಬೇರೆ ಕಡೆ ಮಾಡ್ತಾಯಿರ್ತೀನಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ, ನೀನು ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ಅವಳು ಕೂಡ ರಜೆ ಇರೋದ್ರಿಂದ ಅವಳು ಕೂಡ ಕ್ಲೀನ್ ಮಾಡ್ತಾಯಿದ್ದಾಳೆ. ಏನಾದ್ರು ಮಾಡಬೇಕು ನನಗೂ ಅನ್ನಿಸಿದ್ರೆ ಮಾತ್ರ ಅವಳು ಸ್ವಲ್ಪ ಕೆಲಸ ಮಾಡ್ತಾಳೆ ಅಷ್ಟೇ. ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಟಿ ವಿ ನೋಡ್ಕೊಂಡು ಕೂತಿರ್ತಾಳೆ. ಸ್ವಲ್ಪ ಇಂಟ್ರೆಸ್ಟಿಂದ ಮಾಡ್ತಾವಳೆ. ಹಾಗೆ ಬಂದು ಒಲೆ ಎಲ್ಲ ಕ್ಲೀನ್ ಮಾಡ್ಕೊತಾವಳೆ. ನಾನು ಬಂದು ಇಲ್ಲಿ ಸೋಫಾ ಬಟ್ಟೆನೆಲ್ಲ ಚೇಂಜ್ ಮಾಡೋಣ, ಬೇರೆ ಹಾಕೋಣ ಅಂದ್ಬಿಟ್ಟು ಸೋಫಾ ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ. ಈ ಥರ ಸೋಫಾ ಕವರ್ನೆಲ್ಲ ತೆಗೆದು ತಿಂಗಳಿಗೊಂದ್ಸಲ ಚೇಂಜ್ ಮಾಡ್ತೀನಿ. ಎಲ್ಲ ಗಲೀಜು ಮಾಡಿಬಿಡ್ತಾರೆ ನನ್ನ ಮಕ್ಕಳು ಅಂದ್ಬಿಟ್ಟು ಬೇರೆ ಹಾಕ್ತೀನಿ. ಈ ರೀತಿ ಬೇರೆ ಬಟ್ಟೆಗಳೆಲ್ಲ ಹಾಕ್ಕೊಂಡು ಸ್ವಲ್ಪ ಹಂಗೆ ಧೂಳಾಗಿದ್ವು, ಅವು ಕೂಡ ಒರೆಸ್ಕೊ ಅಂದ್ಬಿಟ್ಟು ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡೆ. ಈ ರೀತಿ ಸೋಫಾ ಕವರೆಲ್ಲ ಚೇಂಜ್ ಮಾಡಿಕೊಂಡೆ. ನೆಕ್ಸ್ಟ್ ಸ್ವಲ್ಪ ಧೂಳು ಕೂಡ ಇತ್ತು, ಕಸ ಗುಡಿಸ್ತಾ ಇರ್ತೀವಲ್ಲ ಅದ್ರ ಧೂಳೆಲ್ಲ ಸೋಫಾ ಮೇಲೆ ಕೂಡ್ತಾ ಇರುತ್ತೆ. ಈ ಥರ ಮಾಮೂಲಿ ಇದು ಮರದ್ದು ಐತಲ್ಲ ಅಲ್ಲಿ ಧೂಳನ್ನು ಕೂರುತ್ತೆ ಅಂದ್ಬಿಟ್ಟು ಒಂದು ಬಟ್ಟೆ ತಗೊಬಂದು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ. ಹಾಗೆ ಟಿ ವಿ ಕೇಬೇಜ್ ಹತ್ರ ಇವಾಗ ಈ ರೀತಿ ಗ್ರೀನ್ ಕಲರ್ ಮ್ಯಾಟ್ ಹಾಕಿರೋದ್ರಿಂದ ಜಾಸ್ತಿ ಧೂಳಾಗಲ್ಲ. ಹಾಗೆ ಒಂದ್ಸಲ ಎತ್ತು ಒರೆಸ್ಬಿಡುವ ಅಂದ್ಬಿಟ್ಟು ಒರೆಸ್ಕೊಂಡೆ. ಹಾಗೆ ಈ ಸೋಫಾ ದಿವಾನ್ ಕಟ್ ಹತ್ರ ಬಂದು ದಿವಾನೆಲ್ಲ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ದಿವಾನ್ ಬಟ್ಟೆ ಚೇಂಜ್ ಮಾಡಲಿಲ್ಲ, ಬೇರೆ ಗಲೀಜಾಗಿಲ್ಲ ಅಂದ್ಬಿಟ್ಟು ಇದ್ದೇ ಬಿಟ್ಟು. ನೆಕ್ಸ್ಟ್ ಕಿಟಕಿಗಳ ಹತ್ರ ಸ್ವಲ್ಪ ಧೂಳಾಗಿತ್ತು, ಕಿಟಕಿಗಳೆಲ್ಲ ಒಂದು ಯಾವ್ದು ಬಟ್ಟೆ ತಗೊಂಡು ಈ ರೀತಿ ನೀಟಾಗಿ ಒರೆಸ್ಕೊಂಡೆ. ಆವಾಗವಾಗ ಕಿಟಕಿಗಳ ಹತ್ರ ಕೂಡ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಜಾಸ್ತಿ ಗಲೀಜಾಗಲ್ಲ. ಹಾಗೆ ಕ್ಲೀನ್ ಮಾಡುವಾಗೆಲ್ಲ ಈ ರೀತಿ ಒಂದು ಬಟ್ಟೆ ತಗೊಂಡು ಕಿಟಕಿಗಳನ್ನೆಲ್ಲ ಒರೆಸ್ಕೊತಾ ಇರ್ತೀನಿ, ಅದರಿಂದ ಜಾಸ್ತಿ ಗಲೀಜಿರಲ್ಲ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಟಿ ವಿ ಕೇಬೇಜ್ ಕೂಡ ಒರೆಸ್ಕೊಂಡೆ. ಅಲ್ಲೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಬಂದು ಹಾಸಿಗೆ ಕವರ್ನೆಲ್ಲ ಚೇಂಜ್ ಮಾಡುವ ಅಂದ್ಬಿಟ್ಟು ಹಾಸಿಗೆ ಕವರ್ ತಕ್ಕೊಂಡೆ. ಈ ರೀತಿ ಒಂದು ವಾರಕ್ಕೊಂದ್ಸತ ಹಾಸಿಗೆ ಕವರ್ನೆಲ್ಲ ಕ್ಲೀನ್ ಮಾಡ್ತಾಯಿರ್ತೀನಿ. ಮಕ್ಕಳು ಮಲ್ಕೊಳ್ಳೋದ್ರಿಂದ ತುಂಬ ಗಲೀಜು ಮಾಡಿರ್ತಾರೆ ಅಂದ್ಬಿಟ್ಟು ಈ ರೀತಿ ಕ್ಲೀನ್ ಮಾಡಿಕೊಂಡೆ. ಚೆನ್ನಾಗೆಲ್ಲ ಧೂಳು ಅಂದ್ಬಿಟ್ಟು ಒದ್ರುಕೊತಾ ಇದ್ದೀನಿ. ಹಾಗೆ ಎಲ್ಲ ಒದ್ರುಬಿಟ್ಟು ನೀಟಾಗಿ ಬೆಡ್ಶೀಟ್ ಬೇರೆದು ಹಾಕುವ ಅಂದ್ಬಿಟ್ಟು ಬೆಡ್ಶೀಟ್ ಎಲ್ಲ ಈ ರೀತಿ ಬೇರೆದು ಹಾಕ್ಕೊಂಡೆ. ವಾರಕ್ಕೊಮ್ಮೆ ಈ ರೀತಿ ಚೇಂಜ್ ಮಾಡೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಹಾಗೆ ಕ್ಲೀನಿಂಗ್ ಏನು ಜಾಸ್ತಿ ಕ್ಲೀನಿಂಗ್ ಕೆಲಸನೂ ಇರೋದು, ನೀಟಾಗಿರುತ್ತೆ ಮನೆ ಅನ್ನೋದ್ರಿಂದ. ಈ ರೀತಿ ಬಟ್ಟೆಗಳನ್ನ ಚೇಂಜ್ ಮಾಡಿಕೊಂಡು ಅವನ್ನೆಲ್ಲ ತಗೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಒಗೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಅವು ಹಾಕ್ತೀನಿ, ಇವಾಗ ಯಾಕೆ ಹಾಕ್ತೀನಿ. ಆ ರೀತಿ ಮಾಡ್ಕೊಳ್ಸೋದ್ರಿಂದ ನೀಟಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ.
ಕವರ್ ಕೂಡ ಹಾಕೊಳ್ಳೋ ಅಂದ್ಬಿಟ್ಟು ಕವರ್ ಇಟ್ಕೊಂಡು ಬಂದೆ. ಕವರೆಲ್ಲ ಹಾಕ್ಕೊಂಡೆ. ಇದು ಮಂಚದಲ್ಲಿ ಸ್ವಲ್ಪ ಧೂಳು, ರೋಡ್ ಸೈಡ್ ಮನೆ ಇರೋದ್ರಿಂದ ಎಲ್ಲ ಧೂಳಾಗುತ್ತೆ. ಅದರಿಂದ ವಾರಕ್ಕೊಂದ್ಸಲ ಈ ರೀತಿ ಒರೆಸ್ಕೊಬಿಟ್ರೆ ನೀಟಾಗಿರುತ್ತೆ ಅಂದ್ಬಿಟ್ಟು ಒರೆಸ್ತಾಯಿದ್ದೀನಿ. ಬಿಟ್ಟರೆ ಜಾಸ್ತಿ ದುಂಬು ಐತೆ, ಆಗಾಗ ಈ ರೀತಿ ಒರೆಸ್ತಾ ಇರ್ತೀನಿ. ಹಾಗೆಯೇ ತಲೆದಿಂಬು ಕವರ್ಗಳೆಲ್ಲ ಹಾಕ್ಕೊಂಡೆ. ಈ ರೂಮು ಆಲ್ರೆಡಿ ಒಂದು ಮಟ್ಟಿಗೆ ಕ್ಲೀನ್ ಆಯಿತು. ನಮ್ಮ ರೂಮ್ ಕ್ಲೀನ್ ಮಾಡಿದೆ. ನೆಕ್ಸ್ಟು ನನ್ನ ಮಕ್ಕಳು ರೂಮ್ ಕೂಡ ಒಂದೈತೆ. ಆ ರೂಮ್ ಕೂಡ ಕವರೆಲ್ಲ ತೆಗಿಬೇಕು, ಅದು ಕೂಡ ಚೇಂಜ್ ಮಾಡಬೇಕು. ಅದು ಕೂಡ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕಿಟಕಿ ಕೂಡ ಒರೆಸ್ಬಿಡೋಣ ಅಂದ್ಬಿಟ್ಟು ಹೋದೆ. ರೂಮ್ ಕಿಟಕಿ ಕೂಡ ಒರೆಸ್ಕೊಂಡೆ. ಹಾಗೆ ಧೂಳು ಕೂಡ ಇತ್ತು, ಸ್ವಲ್ಪ ಲೈಟಾಗಿ ಧೂಳು ಕೂಡ ಇತ್ತು. ಲೈಟ್ ದುಂಬ ಎಲ್ಲ ಹೊಡ್ಕೊಂಡೆ. ದುಂಬ ಎಲ್ಲ ಹೊಡ್ಕೊಂಡಾದ್ಮೇಲೆ ಕಿಟಕಿ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ. ಕಿಟಕಿ ಎಲ್ಲ ಒರೆಸ್ಕೊಂಡು ಹಾಗೆ ಈ ರೂಮಿನ ಕಿಟಕಿಗಳು ಕೂಡ ಈ ರೀತಿ ಯಾವ್ದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ನೆಕ್ಸ್ಟ್ ಮಕ್ಳು ರೂಮ್ಗೆ ಹೋದೆ. ಎಲ್ಲ ಅವರು ಗೊತ್ತಲ್ಲ ಮಕ್ಕಳು ಹೀಗೆ ಅಂತ ಎಲ್ಲ ಬಟ್ಟೆ ಎಲ್ಲ ಅಂಡಿದ್ರು. ಅವೆಲ್ಲ ತೆಗೆದುಬಿಟ್ಟು ಹಾಸಿಗೆ ಬಟ್ಟೆ ಎಲ್ಲ ಅದನ್ನೂ ತೆಗೆದ್ಬಿಟ್ಟು ವಾಷಿಂಗ್ ಹಾಕುವ ಅಂದ್ಬಿಟ್ಟು ಒಂದು ಬೆಡ್ಶೀಟ್ ಬೇರೆದು ಹಾಕುವ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಮಕ್ಕಳು ಅಂದರೆ ಎಲ್ರಿಗೂ ಗೊತ್ತು, ಎಲ್ಲ ಫುಲ್ಲು ರೂಮೆಲ್ಲ ಅಂದ್ಬಿಟ್ಟು ಗಲೀಜು ಮಾಡಿರ್ತಾರೆ. ಹಾಗೆ ನನ್ನ ಮಗ ಏನೇ ಬರೆದ್ರು ಹಾಸಿಗೆ ಮೇಲೆ ಬರೆಯೋದು, ಎಲ್ಲ ಬುಕ್ಸ್ ಎಲ್ಲ ಅಂಡಿ ಎಲ್ಲಿ ಬೇಕಲ್ಲೇ ಪೇಪರೆಲ್ಲ ಅಂಡಿ ಗಲೀಜು ಮಾಡಿಕ್ಕಿರ್ತಾನೆ. ಈ ರೀತಿ ಹಾಸಿಗೆ ಮೇಲೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹಾಗೆ ಈ ಕಿಟಕಿಗಳು ಕೂಡ ಲೈಟಾಗಿ ಸ್ವಲ್ಪ ಧೂಳಾಗವೆ ಅಂದ್ಬಿಟ್ಟು ಕಿಟಕಿಗಳು ಕೂಡ ಒರೆಸ್ಕೊಂಡೆ. ಎಲ್ಲ ಕಿಟಕಿನೂ ಅವಾಗವಾಗ ಈ ರೀತಿ ಒರೆಸ್ಕೊಬಿಡ್ತೀನಿ. ಒರೆಸ್ಕೊಳ್ಳೋದ್ರಿಂದ ಜಾಸ್ತಿ ನನಗೂ ಕಷ್ಟ ಆಗಲ್ತು. ಅಂಗಡಿ ಕೂಡ ನೋಡ್ಕೊಳ್ಳೋದ್ರಿಂದ ಜಾಸ್ತಿ ಬಿಟ್ಬಿಟ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಾಗವಾಗ ಈ ರೀತಿ ಒರೆಸ್ಕೊಬಿಡ್ತೀನಿ. ಹಾಗೆ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಗ್ಯಾಪ್ನ ಹೊತ್ತು ಮೇಲ್ಗಡೆ ನೋಡಿದ್ರೆ ಫ್ಯಾನ್ ಒರೆಸಿರಲಿಲ್ಲ. ಫ್ಯಾನ್ ಕೂಡ ಒರೆಸ್ಕೊಡುವ ಅಂದ್ಬಿಟ್ಟು ಮೆತ್ಕೋಗಿ ಚೇರ್ ಹಾಕ್ಕೊಂಡು ಫ್ಯಾನ್ ಕೂಡ ಒರೆಸ್ಕೊಂಡೆ. ಫ್ಯಾನ್ ಒರೆಸುವಾಗ ಸ್ವಲ್ಪ ಭಯ ಆಯ್ತಿತ್ತು. ಕೆಳಗಡೆ ಚೇರ್ ಇತ್ತು. ಹಾಸಿಗೆ ಮೇಲೆ ಚೇರ್ ಹಾಕ್ಕೊಂಡಿದ್ದೆ. ಚೇರ್ ಅಲ್ಲಾಡಿದ್ರೆ ಅಕಸ್ಮಾತ್ ಬಿದ್ದೋದ್ರೆ ಅಂದ್ಬಿಟ್ಟು ನನ್ನ ಮಗನ ಬಾ ಹಿಡ್ಕೊಬಾ, ಒರೆಸೋ ಗಂಟೆ ಹಿಡ್ಕೊಬಾ ಅಂತ ಕರಿತಾಯಿದ್ದೆ. ಹಂಗೆ ಟೋಟಲಿ ಫ್ಯಾನ್ ಕೂಡ ಒರೆಸ್ಕೊಂಡೆ. ಇದೊಂದು ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ವೈಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ಒರೆಸ್ಬೇಕಾದ್ರೆ ಕೆಳಗಡೆ ಚೇರ್ ಕೂಡ ಅಲ್ಲಾಡ್ತಾಯಿತ್ತು. ಸ್ಟೂಲ್ ಇತ್ತು, ಆ ಸ್ಟೂಲು ಮೇಲ್ಗಡೆ ಇಟ್ಬಿಟ್ಟಿದ್ದೀವಿ. ಎತ್ಕೊಬರೋ ಅಷ್ಟೇ ಲೇಟ್ ಆಗುತ್ತೆ ತಡಿ ಅಂದ್ಬಿಟ್ಟು ಚೇರ್ ಹಾಕ್ಕೊಂಡೆ ಒರೆಸ್ಕೊಂಡೆ. ಈ ರೂಮ್ ಒರೆಸ್ಕೊಂಡು ಈ ರೂಮಿಗೆ ಕೂಡ ಧೂಳಿತ್ತು ಸ್ವಲ್ಪ ಲೈಟಾಗಿ, ಅದು ಕೂಡ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಾದ್ಮೇಲೆ ಗ್ಯಾಪ್ನ ಗೊತ್ತು ಈ ರೂಮಲ್ಲೂ ಒಂದು ರೂಮಲ್ಲಿ ಫ್ಯಾನ್ ಒರೆಸಿರಲಿಲ್ಲ ಅಂದ್ಬಿಟ್ಟು ಹಾಗೆ ಮತ್ತೆ ಈ ರೂಮ್ಗೂ ಬಂದು ಈ ಫ್ಯಾನ್ ಕೂಡ ಒರೆಸ್ಕೊಂಡೆ. ಈ ಫ್ಯಾನು ಚಿಕ್ಕದು, ಅದು ಚೆನ್ನಾಗಿ ಗಾಳಿ ಬೀಸ್ತದೆ. ಇದೇ ಜಾಸ್ತಿ ದುಂಬಾಗಿತ್ತು ಅದಕ್ಕಿಂತ. ಅದರಿಂದ ಇದನ್ನ ಸ್ವಲ್ಪ ಡೀಪಾಗಿ ನೀಟಾಗಿ ಒರೆಸ್ಕೊಂಡೆ. ಫ್ಯಾನೆಲ್ಲ ಒರೆಸ್ಕೊಂಡು ರೂಮಿನ ಡೋರ್ ಕೂಡ ಒರೆಸ್ಕೊಂಡೆ. ಡೋರ್ಗಳು ಕೂಡ ಅವಾಗವಾಗ ಒರೆಸ್ಕೊಬಿಡ್ತೀನಿ.
ಅದರಿಂದ ಸ್ವಲ್ಪ ನೀಟಾಗಿ ಅವೆ. ಹಾಗೆ ಆ ರೂಮ್ ಡೋರ್ ಒರೆಸ್ಕೊಂಡು ಮತ್ತು ಇನ್ನೊಂದು ರೂಮ್ ಡೋರ್ ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆ ದಿವಾನ್ ಕಟ್ಟೆಲಿ ಬಟ್ಟೆಗಳೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟಿದೆ. ಈಗ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಏನು ಬೇಕಂಗೆ ತುಂಬಿಟ್ಟಿದ್ದೋ ನೀಟಾಗಿ ಮಡ್ಚಿಡೋಣ ಅಂದ್ಬಿಟ್ಟು ಮಡ್ಚಿಡ್ಕೊತಾ ಇದ್ದೀನಿ. ನಾನೇ ಮಡ್ಚಬೇಕು, ನನ್ನ ಮಗಳೇನು ಒಂಚೂರು ಹೆಲ್ಪ್ ಮಾಡಲ್ಲ, ಅದಕ್ಕೆ ಅವಳು ಅಂಗಡಿಲ್ಲ ಅವಳೇ. ಈ ರೀತಿ ಮಡ್ಚ್ಕೊಂಡು ಎಲ್ಲನೂ ನೀಟಾಗಿ ಈ ರೀತಿ ಜೋಡಿಸ್ಕೊಂಡೆ ದಿವಾನ್ ಕಟ್ಟೆ ಒಳಗಡೆ ಇಟ್ಕೊಂಡೆ. ಇವಾಗ ಈ ರೀತಿ ಜೋಡಿಸಿ ಇಡ್ತಾ ಇರ್ತೀವಿ. ಆದರೆ ಬಟ್ಟೆಗಳು ತಗೊಳಕ್ಕೆ ಹೋದಾಗ ಒಂದೊಂದು ಸತ ಅರ್ಜೆಂಟ್ ಇರಲ್ಲ, ಕಳಿಸ್ಬಿಡ್ತೀವಿ. ಮತ್ತು ಅವಾಗ ಈ ರೀತಿ ಜೋಡಿಸ್ಕೊತಾ ಇರ್ತೀವಿ. ಎಲ್ಲ ಮುಗಿದ್ಲೇ ಬಟ್ಟೆಗಳೆಲ್ಲ ಬೆಡ್ಶೀಟೆಲ್ಲ ತೆಗ್ದಿದ್ನಲ್ಲ ಅವೆಲ್ಲ ತಗೊಂಡು ವಾಷಿಂಗ್ ಹಾಕು ಅಂದ್ಬಿಟ್ಟು ಆಚೆಗೆ ವಾಷಿಂಗ್ ಮಿಷಿನ್ ಹತ್ರ ತಗೊಂಡೋದೆ. ಹಾಗೆ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಅಡುಗೆ ಮನೇಲಿ ಮೇಲ್ಗಡೆ ಟೈಲ್ಸ್ ಒರೆಸಿರಲಿಲ್ಲ. ಟೈಲ್ಸ್ಗಳೆಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಟ್ಟೆ ತಗೊಂಡು ಮತ್ತು ಮೇಲ್ಗಡೆ ಎತ್ಬಿಟ್ಟು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡೆ. ಇದು ಯಾವಾಗವಾಗ ಎಣ್ಣೆ ಜಿಡ್ಡು ಇದೆಲ್ಲ ಆರಿರುತ್ತೆ ಅಂದ್ಬಿಟ್ಟು ವಾರಕ್ಕೊಂದೊಂದ್ಸಲ ಈ ರೀತಿ ಬಟ್ಟೆ ತಗೊಂಡು ಒರೆಸ್ಕೊಬಿಡ್ತೀನಿ. ಇಲ್ಲಾಂದರೆ ಜಾಸ್ತಿ ಗಲೀಜಾಗುತ್ತೆ. ನೋಡೋಕೆ ಇಲ್ಲಿ ಕಾಣಿಸ್ತಾ ಇಲ್ಲ, ವೈಟ್ ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ಗಲೀಜು ಕೂಡ ಆಗಿದ್ದಾವೆ. ಆದ್ದರಿಂದ ಯಾವಾಗೂ ಈ ರೀತಿ ನೀಟಾಗಿ ಒರೆಸ್ಕೊಬಿಡ್ತೀನಿ. ಟೈಲ್ಸ್ ಎಲ್ಲ ಒರೆಸ್ಬಿಟ್ಟು ಇಲ್ಲೂ ಅಡುಗೆ ಮನೆಯಲ್ಲಿ ಈ ರೀತಿ ಕಿಟಕಿ ಕೂಡ ಐತೆ, ಕಿಟಕಿ ಕೂಡ ಅಂದ್ಬಿಟ್ಟು ಕಿಟಕಿ ಕೂಡ ಒರೆಸ್ಕೊಂಡು ಮೇಲ್ಗಡೆ ಈ ರೀತಿ ವಾರ್ಡ್ರೋಬು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೇಲ್ಗಡೆ ಮಾತ್ರ ಡೋರ್ಗಳು ಮಾತ್ರ ಒರೆಸ್ಕೊಂಡೆ. ಹಾಗಾಗಿ ಈ ರೀತಿ ಒರೆಸ್ಕೊಬಿಟ್ಟು ಡೋರ್ಗಳು ಕ್ಲೀನಾಗಿರ್ತವೆ. ಒಂದು ಸ್ವಲ್ಪ ಎಣ್ಣೆ ಜಿಡ್ಡು ಡೋರ್ ಹತ್ರ ಆರಿರ್ತವೆ, ಅದಕ್ಕೆ ಸಿಟ್ಕೋಬೇಕು. ಚಿಮ್ನಿ ಇದ್ದಿದ್ರೆ ಎಷ್ಟೊಂದು ಗಲೀಜಾಯ್ತಾ ಇರಲಿಲ್ಲ. ಚಿಮ್ನಿ ಹಾಕಿಸ್ದೇ ಇರೋದ್ರಿಂದ ಎಲ್ಲ ಎಣ್ಣೆ ಜಿಡ್ಡಾಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಈ ರೀತಿ ಒರೆಸ್ಕೊಂಡ್ರೆ ಸ್ವಲ್ಪ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಒರೆಸ್ಕೊಂಡೆ. ನಮ್ಮ ಮನೇಲಿ ಪೊಲ್ಲಿಗಳ ಕಾಟ ಜಾಸ್ತಿ, ಪೊಲ್ಲಿಗಳಿದ್ದಾವೆ. ಅಲ್ಲೆಲ್ಲ ಪಿಕ್ಕೆ ಇಕ್ಬಿಡ್ತವೆ. ಆವಾಗ ಒರೆಸ್ಕೊಳ್ಬೇರೆ, ಅದು ಊಟಕ್ಕೆ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ವಾರಕ್ಕೊಂದೊಂದ್ಸತಿ ಈ ರೀತಿ ಕ್ಲೀನ್ ಮಾಡ್ತಾಯಿರ್ತೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಚಿಕನ್ ಫ್ರೈ ರೈಸ್ ಮಾಡ್ಕೊಳ್ಬಾ ಅಂದ್ಬಿಟ್ಟು ಚಿಕನ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸುಟ್ಟಿ ಈರುಳ್ಳಿ, ಸ್ವಲ್ಪ ಕಡಲೆ ಅಷ್ಟೇ ಹಾಕ್ಕೊಂಡಿರೋದು. ಗ್ರೀನ್ ಕಲರ್ ಮಸಾಲೆ ರೆಡಿ ಮಾಡಿಕೊಂಡೆ. ಒಂದು ಕಡೆ ಈ ರೀತಿ ಚಿಕನ್ ಹುರಿತಾ ಇದೆ. ಬೆಳ್ಳುಳ್ಳಿ ನುಜ್ಜು ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ಹುರ್ಕೊಂಡು ಮತ್ತು ಈ ರೀತಿ ಚಿಕನ್ನು ಹುರ್ಕೊಂಡು ರೆಡಿ ಮಾಡಿಕೊಂಡೆ. ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಗ್ರೀನ್ ಕಲರ್ ಮಸಾಲ ಮತ್ತು ಚಿಲ್ಲಿ ಚಿಕನ್ ಮಸಾಲ ಸೇರಿಸ್ಬಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸಿದ್ರೆ ಗ್ರೀನ್ ಕಲರ್ ಚಿಕನ್ ಗ್ರೇವಿ ರೆಡಿ ಆಯಿತು. ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ನೈಟು ಮತ್ತು ಅಂಗಡಿಗೆ ಕಬಾಬು ಕೂಡ ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.